ಒಳಗೆ ಹಾಕಿ ಕಟ್ಟಿ ಬಾತ್ರೂಮ್ ಒಳಗೆ ಇಟ್ಬಿಡಿ. ಕರೆಕ್ಟ್ ಟೈಮ್ ನೋಡಿ ಎಲ್ಲಿಗೆ ಹೇಗೆ ಸಾಕ್ಸ್ಬೇಕು ನಾನು ಹೇಳ್ತೀನಿ. ಬೇಗ ಬೇಗ. ಡೈರೆಕ್ಟರ್ ಆಗಕ್ ಹೋಗಿ ಹೆಣ ಹೊರೋ ಕೆಲ್ಸ ಬಂತಲ್ಲಪ್ಪ. ಮಜಾ ತಗೊಳಕ್ ಹೋಗಿ ಮರ್ಡರ್ ಕೇಸಲ್ಲಿ ಸಿಗಾಕೊಳ್ಳೋ ಹಾಗಾಯ್ತಲ್ಲ. ಮೊದಲು ಬಾತ್ರೂಮ್ ಅಲ್ಲಿ ಆಮೇಲೆ ನೋಡ್ಕೊಳ್ಳಾಯ್ತು. ಯಾವನೋ ಏನ್ರೋ ಅದು? ಯಾರು ತಂದು ಸಾಯಿಸಾಕಿದ್ರು ಲೋಫರ್ ನನ್ನ ಮಕ್ಕಳ? ಮರ್ತೇ ಬಿಟ್ಟಿದ್ದೆ ನಾನುವೆ. ಈಗ ಗೋವಿಂದ ಗೋವಿಂದ ಯಾರ್ಯಾರೋ ಸಾಯ್ತಾರೆ. ರಂಗಪ್ಪನವ್ರು ಸಾಯ್ದಿರಿ ಸಾಕು. ಸ್ವಾಮಿ ರಾಜಪ್ಪನವ್ರೆ, ಹೋಮಕ್ಕೆಲ್ಲ ರೆಡಿ ಮಾಡ್ತೀನಿ ಅಂತ ಹೇಳಿ ಕೈಗೆ ಸಿಗ್ತಾ ಇಲ್ವಲ್ಲ ನೀವು? ಬರೀ 2 ಐಟಮ್ ಸಿಕ್ಕಿರೋದು. 200 ರೂಪಾಯಿಗೆ ಬರೋದಷ್ಟೇ ಅಲ್ರಿ. 10,000 ರೂಪಾಯಿ ಕುಯ್ಕೊಂಡು ನನ್ನ ಹತ್ರ ಬರೀ 200 ರೂಪಾಯಿ ವ್ಯವಹಾರ ಮಾಡಕ್ ನೋಡ್ತಿರಲ್ಲ ನೀವು. ಸರಿ, 1000 ಕೊಡ್ತೀವಿ, ಎಲ್ಲ ರೆಡಿ ಮಾಡಿ. 5,000. 2,000 ಕೊಡ್ತೀನಿ, ಇಲ್ಲ ಅಂದ್ರೆ ಏನ್ರಿ ಇದು? ಏನೇನೋ ನಡೀತಾ ಇದೆ. ಹೌದು, ನಡಿಬಾರ್ದಲ್ಲ ನಡೀತಾ ಇದೆ. ನನ್ಗೂ ಸಾಕಾಗಿದೆ. ಇಷ್ಟ ಸಾಲ್ದು ಅಂತ ಅವ್ರು ಯಾವನೋ ಅದೇನೋ ಅವ್ರ ಹತ್ರ ಮಾತಾಡಿದ್ರ? ಇನ್ ಮಾತಾಡಕ್ಕಾಗಲ್ಲ ಬಿಡು. ಏನು ಸೆಟ್ಲ್ ಮಾಡಿ ಕಳ್ಸ್ಬಿಟ್ರ? ಕಳ್ಸೇ ಬಿಟ್ಟೆ. ಏನಂದ್ರಿ? ಸೆಟ್ಲ್ ಮಾಡಿ ಕಳಿಸ್ಬಿಟ್ಟೆ. ಎಷ್ಟಕ್ಕೆ ಸೆಟ್ಲ್ ಮಾಡಿದ್ರಿ? 1,50,000ಕ್ಕ? ಓ ಸ್ನೇಹ, ನೀನ್ ಕ್ವಶನ್ ಪೇಪರ್ನ ಹರಿದು ಬಿಸಾಕ್ತೀಯಾ? ನಾನು ಆಲ್ರೆಡಿ ಟೆನ್ಷನ್ ಅಲ್ಲಿ ಇದ್ದೀನಿ. ಬಾಡಿ ಕಟ್ಟಾಕದ್ರಾ? ವೆರಿ ಗುಡ್. ಎಲ್ಲಿ ಜೇಮ್ಸ್ ಸೂಸೈಡ್ ಮಾಡ್ಕೊಳ್ತಾರ ಅಂತ ಅವನ್ನೇ ನೋಡ್ತಿದ್ದಾರೆ. ನಮ್ಗೆ ಒಳ್ಳೆ ಟೈಮು. ಯಾರು ನಮ್ ಕಡೆ ಲಕ್ಷ ಕೊಡಲ್ಲ. ನಾನು ಕಾರ್ ಹತ್ರ ಕಾಯ್ತಾ ಇರ್ತೀನಿ. ನೀವು ಬಾಡಿನ ಹೇಗಾರಲ್ಲಿ ಸಾಗಿಸ್ಕೊಂಡ್ ಬನ್ನಿ. ಅಲ್ಲಿಂದ ಎಲ್ಲಿ ತಗೊಂಡು ಅಂತ ಆಮೇಲೆ ಡಿಸೈಡ್ ಮಾಡೋಣ. ಓಕೆ? ಏನು ಬರಿ ಮಾಡ್ಬೇಡ್ರಿ. ನಮ್ 4 ಜನ ಬಿಟ್ರೆ ಬೇರೆ ಯಾರು ಗೊತ್ತೇ ಆಗಲ್ಲ. ಏ ಪಾಪಿ ನನ್ನ ಮಕ್ಕಳ, ಬಾಗಲ್ ತೆಗೀರು, ನನ್ನ ಸಾಯಿಸ್ತೀರೇನ್ರು? ಅದ್ಯಾರದು? ನಿಮ್ ಚಿಕ್ಕಪ್ಪ. ಇಲ್ಲೇನ್ ಮಾಡ್ತಿದ್ದಾರೆ? ಕಕ್ಕ ಮಾಡ್ತಿದ್ದಾರೆ. ಯಾವಾಗ ಬಂದ್ರು? ಆವಾಗ್ಲೇ. ಅವ್ರಿಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ತಾನೆ? ಹಾಯ್ ಅಜ್ಜಿ. ಏನು ಕನ್ನಡಕ ಇಷ್ಟೊಂದು ಕೊಳೆ ಆಗಿದೆ? ಈಗ ನೋಡಿ ಎಷ್ಟು ಚಂದ ಕಾಣ್ತೀಯ. ತಗೊಂಡ್ಬಿಟ್ಟಿದೆ. ಡೆಡ್ ಬಾಡಿನ ಯಾರು ಎತ್ಕೊಂಡು ಹೋಗಿದ್ದಾರೆ? ಯಾರು? ಏನು ನನ್ನೂ ತಪ್ಕೊಳ್ತೀಯ, ಅವನು ತಪ್ಕೊಳ್ತೀಯ? ಈಗ ಡಿಸೈಡ್ ಮಾಡಿ ಇಬ್ರೊಳಗೆ ಯಾರು ಬೇಕು ಅಂತ. ಇಬ್ರು ಬೇಡ. ಸುರೇಶ್ ಮಾವ ನನ್ನ ಹೀರೋಯಿನ್ ಮಾಡ್ತೀನಿ ಅಂದಿದ್ದಾರೆ. ಆ ರಾಜಪ್ಪ ಅಕ್ಕಿ ತೆಂಗಿನಕಾಯಿ ಎಲ್ಲ ಮೂಟೆ ಕಟ್ಟಿರ್ತೀನಿ ಅಂತ ಹೇಳಿದ್ದ. ಇದೇ ಇರ್ಬೇಕು ನೋಡು. ಆಯ್ತು ಗುರುಗಳೇ. ಮೊಟ್ಟೆ ತೆಂಗಿನಕಾಯಿ ಗುರುಗಳೇ, ಇದೇ ಚೀಲ. ಎತ್ಕೋ ಗುರುಗಳೇ, ತೂಕ ಒಬ್ಬನೇನಾ? ಅಯ್ಯೋ ಕರ್ಮ. ನೋಡಪ್ಪ, ಆ ರಾಮ ಸೇರ್ಕೊಂಡು ನಾನು ಹಿಂಗ್ ಮಾಡಿದ್ದಾರೆ. ಆ ಸುರೇಶ್ ಮಾವ ನನ್ನ ಹೀರೋಯಿನ್ ಮಾಡ್ತೀನಿ ಅಂದ್ರು. ಹಾಗೇನೆ ಅವ್ರನ್ನ ತಪ್ಕೊಂಡಿದ್ದೆ. ಅದಕ್ಕೆ ಅದನ್ನ ನೋಡ್ಬಿಟ್ಟು ನನ್ ಮುಖಕ್ಕೆ ಬಸಿ ಬೆಳ್ದಿದಾರಪ್ಪ. ಅಪ್ಪ, ನಾನು ಇನ್ಮೇಲೆ ಚಂಗಲ್ ತರ ಆಡಲ್ಲ ಆಯ್ತಾ? ನೀವ್ ಹೇಳಿದ ತರಾನೇ ಕೇಳ್ಕೊಂಡಿರ್ತೀನಿ.
ಅದಕ್ಕೆ ಹೋಲ್ ಬಿಡ್ರಿ ಸರ್, ಅವ್ರ ಕಡೆ ಯಾಕೆ ನೋಡ್ತೀರಿ? ನಗುಂ ಬರ್ರಲ್ಲ, ಬರ್ರಿ ಬರ್ರಿ ನಗುಂ ಬರ್ರಿ. ಪಟಾಕಿ ಹಚ್ಚೋಣ. ತಡೀರೋ ನಮ್ಮಪ್ಪ ಚಿಕ್ಕವರಿದ್ದಾಗ ನಾಯಿ ಬಾಲಕ್ಕೆ ಪಟಾಕಿ ಕಟ್ಬಿಡಂತೆ, ತುಂಬಾ ಮಜವಾಗಿತ್ತಂತೆ. ನಾವು ಹಾಗೆ ಮಾಡೋಣವಾ? ರೀ, ಎಲ್ಲಿಗ್ರಿ ಹೊರಟಿದ್ದೀರಾ? ಎಲ್ಲಿಗೂ ಇಲ್ಲ. ಯಾಕ್ರಿ ಇಷ್ಟ ಅಪ್ಸೆಟ್ ಆಗಿದ್ದೀರಾ? ಏನು ಇಲ್ಲಮ್ಮ. ನಿಮ್ ಸಂತೋಷಕ್ಕಿಂತ ನಂಗ್ ದುಡ್ಡೇನ್ ಹೆಚ್ಚಲ್ಲ ರೀ. ನೀವ್ ನಗ್ನಗ್ತಾ ಇರಿ, ಅದೆಷ್ಟು ಖರ್ಚಾದ್ರೂ ಪರವಾಗಿಲ್ಲ. ಗುರುಗಳು ಏನು ಅಲ್ಲಾಡ್ತಾ ಇದೆ ನೋಡಿ. ಅಯ್ಯೋ ಯಜಮಾನ್ರೆ, ಅಯ್ಯೋ ಯಜಮಾನ್ರೆ, ಅಯ್ಯೋ ದೇವ್ರೆ, ನೀವಿಲ್ದೆ ನಾನು ಬದುಕೋದು ಹೇಗೆ? ನೀವಿಲ್ಲ ನನ್ನ ಬದುಕು ಶೂನ್ಯ. ನಿಮ್ ಮಕ್ಳಿಗೆ ಹೇಳಿ 20 ಲಕ್ಷ ರೂಪಾಯಿಗಾದ್ರೂ ಕೊಡಕ್ ಹೇಳಿ. ಕೃಷ್ಣ, ಏನ್ರು ನೋಡ್ತಿದ್ದೀರಾ? ಎತ್ತಾಕೊಂಡು ಹೋಗ್ರು. ಕೃಷ್ಣ, ಬೇಗ ಹಲೋ ಹಲೋ, ಎಲ್ರು ಇಲ್ಲಿ ನೋಡ್ರಿ. ಹಲೋ, ಅಲ್ಲಿ ನೋಡ್ಬೇಡ್ರಿ, ಇಲ್ಲಿ ನೋಡ್ರಿ. ಅವ್ರ ಮಾತು ಕೇಳ್ಬೇಡ್ರಿ. ಹಲೋ ಹಲೋ, ಅವ್ರ ಮಾತು ಕೇಳ್ಬೇಡ್ರಿ, ಅವ್ರ ಮಾತೆಲ್ಲ ಕೇಳ್ಬೇಡಿ. ನೋಡಿ ನೋಡಿ, ನಮ್ಮಪ್ಪ ಬಹಳ ದೊಡ್ಡ ಮನುಷ್ಯ, ಶ್ರೀರಾಮಚಂದ್ರನ್ ತರ ಆದರ್ಶ ಪುರುಷ. ಅವ್ರನ್ನ ತಂದೆ ಹಾಕೊಡ್ತಿತ್ತು ಭಾಗ್ಯ, ಪೂರ್ವ ಜನ್ಮದ ಪುಣ್ಯ. ರೀ ರೀ, ನನ್ನ ಮಾತು ಕೇಳ್ರಿ. ರಂಗಪ್ಪ ಎದ್ಬಿಟ್ರು, ರಂಗಪ್ಪ ಎದ್ಬಿಟ್ರು, ರಂಗಪ್ಪ ಎದ್ಬಿಟ್ರು. ಹಲೋ, ಒಂದ್ ಕಾಫಿ ಸಿಕ್ಕತ್ತಾ? ಅಯ್ಯೋ, ಯಾರು ಕಾಣ್ತಾನೆ ಇಲ್ವಲ್ಲ. ಯಾರಾದ್ರೂ ಬಾಗಿಲು ತೆಗಿರೋ. ಎಲ್ಲ ಎಲ್ಲಿ ಸಾಯ್ತಾ ಇದ್ದೀರಾ? ಯಮಧರ್ಮನ ಹತ್ರ ಹೋಗಿದ್ದೆ, ಇನ್ನೂ 30 ವರ್ಷ ಆಯಸ್ಸಿದೆ ಅಂತ ಕಳಿಸ್ಬಿಟ್ಟ. ರಂಗಪ್ಪ ಬದುಕ್ಬಿಟ್ರಲ್ಲ.